ಇದೆಲ್ಲದರ ನಡುವೆ ಇಂದು ಸಂಜೆ ಬಿಜೆಪಿಯ ನಿಯೋಗದಿಂದ ರಾಜ್ಯಪಾಲರ ಭೇಟಿಯಾಗುವಂತ ಎಲ್ಲ ಚಾನ್ಸಸ್ ಇದೆ. ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿಗೆ ಬಿಜೆಪಿಯ ಶಾಸಕರು ಬರ್ತಾರೆ. ಮೈತ್ರಿ ಸರ್ಕಾರ ಅಸ್ಥಿರಗೊಂಡಿದೆ. ಈ ಒಂದು ವಿಚಾರವನ್ನ ರಾಜ್ಯಪಾಲರಿಗೆ ತಿಳಿಸೋದಕ್ಕೆ ಈಗ ಬಿಜೆಪಿಯ ನಿಯೋಗ ಎಲ್ಲ ನಿರ್ಧಾರವನ್ನ ಮಾಡಿದೆ ಅಂತ. ಆ ಮೂಲಕ ಸರ್ಕಾರ ಅಸ್ಥಿರವಾಗಿದೆ, ಅಭಿವೃದ್ಧಿಯ ಕೆಲಸಗಳಾಗ್ತಿಲ್ಲ, ಅಲ್ಲಿರುವಂತಹ ಶಾಸಕರಿಗೆ ಆ ಒಂದು ಸರ್ಕಾರದ ಬಗ್ಗೆ ಅಷ್ಟು ಒಳ್ಳೆಯ ಒಂದು ಒಪಿನಿಯನ್ ಇಲ್ಲ, ಅವರಿಗೆ ಸಹಮತ ಇಲ್ಲ ಅನ್ನೋ ರೀತಿಯಾಗಿ ಬಹುಮತವನ್ನ ಸಾಬೀತುಪಡಿಸಲು ಸೂಚಿಸುವಂತೆ ಮನವಿ ಮಾಡಬಹುದು. ಇವತ್ತು ಅಧಿವೇಶನ ಕರೆಯಲು ಸೂಚಿಸುವಂತೆ ರಾಜ್ಯಪಾಲರಿಗೆ ವಿಶೇಷ ಅಧಿವೇಶನಕ್ಕಾಗಿ ಒಂದು ಮನವಿಯನ್ನ ಮಾಡಬಹುದು. ನಂತರ ತಮ್ಮ ಸಂಪರ್ಕದಲ್ಲಿರುವಂತಹ ಶಾಸಕರ ಕೈಯಲ್ಲಿ ರಾಜೀನಾಮೆ ಕೊಡಿಸಬಹುದು. ಸಂಜೆ ಅಥವಾ ನಾಳೆ ಬಿಜೆಪಿಯ ಶಾಸಕರ ಸಭೆ ಕೂಡ ಅಲ್ಲಿ ಫಿಕ್ಸ್ ಆಗುವಂತಹ ಚಾನ್ಸಸ್ ಇದೆ. ಬೆಂಗಳೂರು ಸಮೀಪ ರೆಸಾರ್ಟ್ ನಲ್ಲಿ ಬಿಜೆಪಿಯ ಸಭೆ ಆಗುವಂತಹ ಸಾಧ್ಯತೆ ಇದೆ. ಈಗ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಗುರುಗ್ರಾಮ ರೆಸಾರ್ಟ್ ನ ಬಳಿಯಿಂದ ನಮ್ಮ ಪ್ರತಿನಿಧಿ ಧರ್ಣೀಶ್. ಅದೇ ರೀತಿಯಾಗಿ ಯಡಿಯೂರಪ್ಪ ನಿವಾಸದಿಂದ ರಮೇಶ್ ವೀರಜಂಬೂರು. ಮೊದಲನೇದಾಗಿ ರಮೇಶ್, ನಿಮ್ಮನ್ನ ಕೇಳೋದಾದ್ರೆ, ಈಗ ಒಂದ್ ಕಡೆ ಕ್ಲಿಯರ್ ಆಗಿ ಹೇಳಾಯ್ತು, ನಮ್ಮ ರೆಸಾರ್ಟ್ ಇದು ಮುಗೀತು, ಎಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ ಅಂತ. ಹಾಗಾದ್ರೆ ಬಿಜೆಪಿಯ ಮುಂದಿನ ಸ್ಟೆಪ್ ಹೇಗಿರುತ್ತೆ? ರಾಜ್ಯಪಾಲರ ಒಂದು ರಾಜಭವನ ಬಾಗಿಲನ್ನು ತಟ್ಟಬಹುದಾ? ಖಂಡಿತ ಅವಿನಾಶ್, ಯಾಕೆಂದ್ರೆ ಯಡಿಯೂರಪ್ಪನವರು ಈಗಾಗಲೇ ಮಾಧ್ಯಮಗಳಿಗೆ ಇವತ್ತು ಬೆಳಗ್ಗೆ ನೀಡಿರ್ತಕ್ಕಂಥ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯ ಭಯಪಡುವಂತ ಅಗತ್ಯ ಇಲ್ಲ, ನಾವು ಇನ್ನು ಈ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಯಾವುದೇ ಪ್ರಯತ್ನವನ್ನ ಮಾಡೋದಿಲ್ಲ, ಪ್ರತಿಪಕ್ಷವಾಗಿ ನಾವು ರಾಜ್ಯದ ಪ್ರವಾಸವನ್ನ ಮಾಡ್ತೀವಿ, ಬರ ಅಧ್ಯಯನವನ್ನ ನಡೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರ ಜೊತೆನಲ್ಲೇನೆ ಏನು ಗುರ್ಗಾವ್ನಲ್ಲಿ ಮತ್ತೆ ಲೈಮ್ ರೆಸಾರ್ಟ್ ನಲ್ಲಿ ಇರತಕ್ಕಂತ ಏನು ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಬರಲಿಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಸಂಜೆ ಹೊತ್ತಿಗೆ ಎಲ್ಲರೂ ಕೂಡ ಈ ಬೆಂಗಳೂರಿನಲ್ಲಿ ಇರ್ತಾರೆ. ಆದ್ರೆ ಒಂದು ನಿಯೋಗ, ಬಿಜೆಪಿಯ ಪ್ರಮುಖ ನಾಯಕರನ್ನು ಒಳಗೊಂಡಂತ ಒಂದು ನಿಯೋಗ ಇವತ್ತು ಸಂಜೆ ಒಳಗಡೆ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಏನು ಭೇಟಿ ಮಾಡಲಿಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟರೆ ರಾಜ್ಯಪಾಲರು ಸಮಯವನ್ನ ನಿಗದಿ ಮಾಡಿ ಕೊಟ್ಟಿದ್ದೆ ಆದ್ರೆ ಯಡಿಯೂರಪ್ಪನವರ ನೇತೃತ್ವದ ಒಂದು ತಂಡ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡುತ್ತೆ. ರಾಜ್ಯದಲ್ಲಿ ಸರ್ಕಾರ ಅಸ್ಥಿರವಾಗಿದೆ, ಇಲ್ಲಿ ಸಂಖ್ಯಾಬಲದ ಕೊರತೆ ಇದೆ. ಯಾಕೆಂದ್ರೆ ಈಗಾಗಲೇ ನಿನ್ನೆ ನಡೆದಂತ ಶಾಸಕಾಂಗ ಪಕ್ಷ ಸಭೆಯಲ್ಲಿ 4 ಜನ ಶಾಸಕರು ಹಾಜರಾಗಿಲ್ಲ. ಅವರು ಈಗಾಗಲೇ ಕಾಂಗ್ರೆಸ್ನಿಂದ ಹೊರಬರಲಿಕ್ಕೆ ಅಣಿಯಾಗಿದ್ದಾರೆ ಅನ್ನುವಂತ ಏನು ಮಾಹಿತಿ ಇದೆಯೋ ಅದೆಲ್ಲವನ್ನು ಕೂಡ ರಾಜ್ಯಪಾಲರಿಗೆ ತಿಳಿಸುವುದರ ಮೂಲಕ ಒಂದು ಏನು ಈ ಸಂಖ್ಯಾಬಲದ ಹಿನ್ನೆಲೆಯನ್ನ ಇಟ್ಕೊಂಡು ಈಗ ಅಸ್ಥಿರಗೊಂಡಿರತಕ್ಕಂಥ ಏನು ಸರ್ಕಾರ ತಮ್ಮ ಅಸ್ತಿತ್ವವನ್ನ ಪ್ರದರ್ಶನ ಮಾಡಲಿ, ಸೊ ಅದಕ್ಕಾಗಿ ಒಂದು ವಿಶೇಷ ಅಧಿವೇಶನವನ್ನ ಕರೆಯಲಿಕ್ಕೆ ಸೂಚನೆ ನೀಡಿ ಅನ್ನುವಂತಹ ಒತ್ತಾಯವನ್ನ ರಾಜ್ಯಪಾಲರಿಗೆ ಮಾಡುವಂತ ಜೊತೆನಲ್ಲೇ ರಾಜ್ಯದಲ್ಲಿ ಏನು ರಾಷ್ಟ್ರಪತಿ ಆಡಳಿಕೆಯನ್ನು ತರಲಿಕ್ಕೆ ಬೇಕಾದಂತಹ ರಣತಂತ್ರವನ್ನ ಅಂದ್ರೆ ಪ್ಲಾನ್ ಬಿ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಜೆಪಿ ನಾಯಕರಿಗೆ ಆಗಲೇ ಅಣಿಯಾಗಿರುವಂತದ್ದು. ಅದರ ಜೊತೆನಲ್ಲೇನೆ ತಮ್ಮ ಏನು ಸಂಪರ್ಕದಲ್ಲಿರ್ತಕ್ಕಂಥ 4 ಜನ ಶಾಸಕರಿದ್ದಾರೆ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಕಮಟಳ್ಳಿ ಹಾಗೇನೆ ಉಮೇಶ್ ಯಾದವ್, 4 ಜನ ಶಾಸಕರು ಕೂಡ ರಾಜೀನಾಮೆಯನ್ನು ಕೊಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂ ಕೂಡ ಅದಕ್ಕೆ ಮುಹೂರ್ತ ನಿಗದಿ ಆಗಿಲ್ಲ. ಅದರ ಒಳಗಡೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಏನ್ ಬಿಜೆಪಿಯ ಎಲ್ಲ ನಾಯಕರನ್ನು ಒಟ್ಟುಗೂಡಿಸಿ, ಶಾಸಕರನ್ನ ಒಟ್ಟುಗೂಡಿಸಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ಒಟ್ಟುಗೂಡಿ ಇವತ್ತು ಬೆಂಗಳೂರಿನ ಹೊರವಲಯದಲ್ಲಿ ನಾನು ಅದೇ ರೀತಿಯಾಗಿ ಈಗ ಧರ್ಣೀಶ್ ಅವರಿಂದ ಮಾಹಿತಿಯನ್ನು ಪಡಿತೀನಿ. ಧರ್ಣೀಶ್, ಟಿಲ್ ಡೇಟ್ ಬಿಜೆಪಿಯ ಪ್ಲಾನ್ ನಲ್ಲಿ ಐಟಿಸಿ ಮತ್ತು ಲೈಮ್ ಟ್ರೀಗೆ ಒಂದಷ್ಟು ಬಿಸ್ನೆಸ್ ಆಯ್ತು ಬಿಟ್ರೆ ಬೇರೆ ಏನು ಕೂಡ ಲಾಭ ಆಗಿಲ್ಲ. ಸೊ ಈಗ ಒಬ್ಬೊಬ್ಬರೇ ಖಾಲಿ ಆಗ್ತಿದಾರೆ ಅಲ್ಲಿಂದ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಇಲ್ಲಿಂದ ಖಾಲಿಯಾಗಿದ್ದಾರೆ. ಲೆಮನ್ ಟ್ರೀ ರೆಸಾರ್ಟ್ನಿಂದ ಮತ್ತು ಐಟಿಸಿ ಗ್ರ್ಯಾಂಡ್ ಭಾರತ್ ರೆಸಾರ್ಟ್ನಿಂದ ನಿನ್ನೆ ತಡರಾತ್ರಿ ಯಡಿಯೂರಪ್ಪ ಅವರಿಂದ ಸೂಚನೆ ಬಂದಿದೆ, ನೀವು ರೆಸಾರ್ಟ್ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿ ಅಂತ. ಹಾಗಾಗಿ ಈಗ ಎಲ್ಲರೂ ಕೂಡ ವಿಮಾನಗಳನ್ನ ಬುಕ್ ಮಾಡಿಕೊಂಡು ತೆರಳ್ತಿದ್ದಾರೆ. ಜೊತೆಗೆ ಈಗ ಅವರು ಎಲ್ಲರೂ ಕೂಡ ಇಡೀ ಬಿಜೆಪಿ ವಲಯ ಕಾಂಗ್ರೆಸ್ನ ಮುಂದಿನ ನಡೆಯನ್ನ ಗಮನಿಸಿ ನಂತರದಲ್ಲಿ ತಾವು ನಿರ್ಧರಿಸುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರು ಅಲ್ಲಿ ಎಷ್ಟು ಮಟ್ಟಿಗೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ. ಮತ್ತೆ ಆಪರೇಷನ್ ಕಮಲದ ಇನ್ನೂ ಕೂಡ ಆಕ್ಚುಲಿ ಬಿಜೆಪಿಯ ನಾಯಕರು ಹೇಳುವಂತದ್ದು ಏನಂತಂದ್ರೆ ಇನ್ನೂ ಕೂಡ ಆಪರೇಷನ್ ಕಮಲ ಅನ್ನುವಂತಹ ಈ 2ನೇ ಭಾಗದ ಆಪರೇಷನ್ ಕಮಲ ವಿಫಲ ಆಗಿಲ್ಲ. ನಾವು ಇದು ಪ್ರೋಸೆಸ್ ಜಾರಿಯಲ್ಲಿದೆ. ಇವತ್ತಲ್ಲ ಅಥವಾ ನಾಳೆ ನಾವು ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಅಂದ್ರೆ 4 ಜನ ಯಾರಿದ್ದಾರೆ ಅವರಿಂದ ರಾಜೀನಾಮೆಯನ್ನ ಕೊಡಿಸ್ತೀವಿ ಮತ್ತು ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿಯಾಗೋದು ಖಚಿತ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಸೊ ಈಗ ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗತ್ತೆ, ಅದರಿಂದ ಅದರ ಲಾಭವನ್ನು ನಾವು ಮಾಡ್ಕೊಳ್ಬಹುದು ಅನ್ನುವಂತ ಮಾತಾಡ್ತೀನಿ. ಈಗ ನಂಜೇಗೌಡ MLA ಮಾತಾಡ್ತಾರೆ ಈಗಲ್ಟನ್ ರೆಸಾರ್ಟ್ ಇಂದ, ಬನ್ನಿ ನೋಡೋಣ. ಕೆಲವರ ಶಾಸಕರ ಅಭಿಪ್ರಾಯಗಳು ಅವ್ರ ಕ್ಷೇತ್ರ ಕೆಲಸ ಆಗೋದು ಮತ್ತೆ ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ, ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಕೆಲವು ಶಾಸಕರು ಏನಿಲ್ಲ ಅದು ಇಲ್ಲ, ಎಲ್ಲೋ ಒಂದ್ ಕಡೆ
ಕೆಲವು ಶಾಸಕರಿಗೆ ಇನ್ನೂ ನಾವು 6-7 ತಿಂಗಳಾಯ್ತಲ್ಲ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ ಅನ್ನೋದು ಬೇಜಾರಿದೆ. ಅದ್ರ ಬಗ್ಗೆ ಇವಾಗ ಕ್ಲಿಯರ್ ಮಾಡ್ತಾರೆ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ರಿಸಲ್ಟ್ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ಜನರು ಮಾತುಗಳು ಕೇಳಿ ಬರ್ತವೆ. ನಾವೆಲ್ಲೂ ಹೋಗಿಲ್ಲ, ಡೆಲ್ಲಿ ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನಾವು ಇಲ್ಲಿ ಬಂದಿದ್ವಿ, ಈಗೆಲ್ಲ ಮೀಟಿಂಗ್ ಆದ್ಮೇಲೆ ಹೊರಡ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದು KY ನಂಜೇಗೌಡರ ಮಾಲೂರು ಶಾಸಕರು ಅವರ ಮಾತು. ಸದ್ಯಕ್ಕೆ ಇವತ್ತಿನ ಮೀಟಿಂಗ್ ಏನೇನಾಗ್ತಿದೆ, ಒಂದ್ ಕಡೆ ಬಿಜೆಪಿಯ ಶಾಸಕರು ಬೆಂಗಳೂರು ಕಡೆ ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ನ ನಾಯಕರ ಒಂದು ಸಭೆ ಇವತ್ತು ಆರಂಭ ಆಗುತ್ತೆ. ಸೊ ಓವರ್ ಆಲ್ 2 ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳು ಇವತ್ತಿನ ದಿನ ಆಗ್ತಾ ಇದೆ.